Welcome to Sri Vagdevi Taro. I'm here today to discuss what fortune has in store for you regarding home, health, and happiness. ಎಲ್ಲರಿಗೂ ಬನ್ನಿ ನಿಮ್ಮ ಪರ್ಸನ್ ಇಂದ ಏನ್ ಎಕ್ಸ್ಪೆಕ್ಟ್ ಮಾಡಬಹುದು, ಯಾವ ರೀತಿ ಕಮಿಟ್ಮೆಂಟ್ ಕೊಡ್ತಾರ ಅಥವಾ ಏನ್ ಭಾವನೆ ಇದೆ ನಿಮ್ಗೆ, ಈ ಮಂತು ಯಾವ ರೀತಿ ಬದಲಾವಣೆ ತರುತ್ತೆ ವ್ಯಾಲೆಂಟೈನ್ ನೋಡೋಣ. ಸೊ ಡಬಲ್ ಮೈಂಡ್ ಅಲ್ಲಿ ಇದ್ದೀರಾ, ಮನಿ ಮೈಂಡ್ ಅಲ್ಲೂ ಇದ್ದೀರಾ, ಅಟ್ ದಿ ಸೇಮ್ ಟೈಮ್ ನೀವು ಪ್ರೀತಿ ವಿಚಾರದಲ್ಲೂ ಇದ್ದೀರಾ. ಸೊ ಸ್ವಲ್ಪ ನೆಗೆಟಿವಿಟಿ ಇದೆ ಸದ್ಯಕ್ಕೆ. ನೀವು ಓದಿನ ಕಡೆ ಗಮನ ಕೊಡಬೇಕು ಅನ್ನುವಂಥದ್ದು ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ನೀವು ಯೋಚಿಸಿ ನಿರ್ಧಾರನ ತಗೊಳ್ಬೇಕು ಅನ್ನುವಂಥದ್ದು ಇದೆ. ಯೋಚನೆ ಮಾಡಿ ಡಿಸಿಷನ್ ಮಾಡಿ ನಿರ್ಧಾರ ತಗೊಳ್ಬೇಕು ಅನ್ನುವಂಥದ್ದು. ಯಾಕೆ ಅಂದ್ರೆ ಒಂದಷ್ಟು ನೆಗೆಟಿವಿಟಿ ಇದೆ, ಒಂದಷ್ಟು ಶತ್ರುಗಳು ಇದ್ದಾರೆ, ಶತ್ರು ಬಾಧೆಯಿಂದ ನಿಮ್ಗೆ ಒಂದಷ್ಟು ತೊಂದರೆಗಳು ಆಗ್ತಾ ಇದೆ ಅನ್ನುವಂಥದ್ದು ಇದೆ. ಆ ಶತ್ರು ಬಾಧೆಯಿಂದ ಹೊರಬರೋದಕ್ಕೆ ಏನ್ ಮಾಡ್ಬೇಕು ಅದ್ರ ಕಡೆ ಗಮನನ ಕೊಡ್ಬೇಕು. ಸದ್ಯಕ್ಕೆ ನಿಮ್ಗೆ ಬೇರೆಯವರ ಪ್ರೀತಿಗಿಂತ ನಿಮ್ಮ ಪ್ರೀತಿಯ ಅಗತ್ಯ ನಿಮ್ಗೆ ಇದೆ ಅಂತ ಹೇಳ್ತಾ ಇದೆ. ಸೊ ಹಾಗಾಗಿ ಸೆಲ್ಫ್ ಲವ್ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ದ ಥಿಂಕಿಂಗ್ ವುಮೆನ್ ಯೋಚನೆ ಮಾಡ್ತಿದ್ದೀರಾ. ಸೊ ಇಲ್ಲಿ ಎರಡು ವಿಚಾರ ಇದೆ. ಸೊ ಫೈನಾನ್ಷಿಯಲ್ ವಿಚಾರನೂ ಯೋಚನೆ ಮಾಡ್ತಿದ್ದೀರಾ, ಕೆರಿಯರ್ ವಿಚಾರ ಮತ್ತೆ ಪ್ರೀತಿ ಬಗ್ಗೆನೂ ಯೋಚನೆ ಮಾಡ್ತಿದ್ದೀರಾ. ನಿಮ್ಮ ಮತ್ತು ನಿಮ್ಮ ಪಾರ್ಟ್ನರ್ದು ಸೇಮ್ ಎನರ್ಜಿ ಇದೆ. ಸೊ ಇಬ್ರು ಒಂದೇ ಯೋಚನೆ ಮಾಡ್ತಿದ್ದೀರಾ, ಯಾಕಂದ್ರೆ ನಿಮ್ಮ ಹತ್ರ ಎರಡೆರಡು ಆಯ್ಕೆ ಇದೆ. ಸೊ ಪ್ರೀತಿ ಮುಖ್ಯ ಅಂತ ಫೈನಾನ್ಷಿಯಲಿ ಲೋ ಇರೋರ್ನ ಒಪ್ಕೊಳ್ಳೋದ, ಅಥವಾ ಫೈನಾನ್ಷಿಯಲಿ ಚೆನ್ನಾಗಿರೋರ್ನ ಒಪ್ಕೊಳ್ಳೋದ, ಹಾಗಿದ್ರೆ ಲೈಫ್ ಚೆನ್ನಾಗಿರುತ್ತೆ. ಸೊ ಪ್ರೀತಿ ದುಡ್ಡಿಲ್ಲ ಅಂದ್ರೆ ಇರೋದಿಲ್ಲ ಅನ್ನುವಂಥದ್ದು ಕೂಡ ಮೈಂಡ್ ಅಲ್ಲಿ ಇದೆ. ಸೊ ಯಾವ್ದನ್ನ ಆಯ್ಕೆ ಮಾಡ್ಕೊಳ್ತೀರಾ ಅನ್ನೋದು ನಿಮ್ ಮೇಲೆ ಬಿಟ್ಟಿರುವಂತ ನಿರ್ಧಾರ. ಅಟ್ ದಿ ಸೇಮ್ ಟೈಮ್ ನಿಮ್ ಪಾರ್ಟ್ನರ್ ಮೇಲೆ ಇರುವಂತ ನಿರ್ಧಾರ ಕೂಡ ಅದೇನೆ. ಬಟ್ ಈ ಎರಡರಲ್ಲಿ ನೀವು ಯಾವ್ದನ್ನೇ ಮದ್ವೆ ಆದ್ರೂ ನೀವು ಚೆನ್ನಾಗಿರ್ತೀರಾ, ಹಾಗಂತ ಎರಡನ್ನೂ ಮದ್ವೆ ಆಗ್ಬಿಡಿ. ಸೊ ಈ ಎರಡು ಪರ್ಸನ್ ಅಲ್ಲಿ ಯಾರನ್ನ ಮದ್ವೆ ಆದ್ರೂ ಕೂಡ ನೀವು ಚೆನ್ನಾಗಿರ್ತೀರಾ. ನಿಮ್ ಪಾರ್ಟ್ನರ್ ಈವನ್ ನೀವು ಫೆಮಿನೈನ್ ಇದ್ರೂ ಕೂಡ ನಿಮ್ ಪಾರ್ಟ್ನರ್ ಅಲ್ಲೂ ಫೆಮಿನೈನ್ ಎನರ್ಜಿ ಹೆಚ್ಚು ಆಕ್ಟಿವ್ ಅಲ್ಲಿ ಇದೆ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ಹೀಲಿಂಗ್ ಎನರ್ಜಿ ನಿಮ್ಗೆ ಬೇಕಾಗಿದೆ, ನೀವು ಹೀಲಿಂಗ್ ಮಾಡ್ಕೊಂಡ್ರೆ ಬೆಟರ್ ಇರುತ್ತೆ ಅನ್ನುವಂಥದ್ದು. ನಿಮ್ಮ ರಿಲೇಶನ್ಶಿಪ್ ಅನ್ನ ಕೂಡ ಹೀಲ್ ಮಾಡ್ಕೊಳ್ಳಿ. ಅಟ್ ದಿ ಸೇಮ್ ಟೈಮ್ ನಿಮ್ ಪಾರ್ಟ್ನರ್ ಏನಿದ್ದಾರೆ ಅವರು ಕೂಡ ಸೇಮ್ ಎನರ್ಜಿಲಿ ಇದ್ದಾರೆ, ಸೇಮ್ ಆಪ್ಷನ್ಸ್ ಜಾಸ್ತಿ ಇದೆ. ಲವ್ ಮ್ಯಾರೇಜ್, ಅರೇಂಜ್ ಮ್ಯಾರೇಜ್ ಎರಡರ ಮಧ್ಯ ಒಂದಷ್ಟು ತೂಗಾಡ್ತಾ ಇದೆ ಲೈಫು ಅನ್ನುವಂಥದ್ದು ಇದೆ. ಏನ್ ಆಯ್ಕೆ ಮಾಡ್ಬೇಕು ಅನ್ನೋದು ಅವ್ರಿನ್ನ ಕ್ಲಾರಿಟಿಗೆ ಬಂದಿಲ್ಲ. ಯಾಕೆ ಬಂದಿಲ್ಲ ಅಂದ್ರೆ ಒಂದಷ್ಟು ಅವ್ರಿಗೆ ಪಾಸ್ಟ್ ಲೈಫ್ ಕರ್ಮ ಬ್ಯಾಲೆನ್ಸ್ ಇದೆ, ಪಾಸ್ಟ್ ಲೈಫಿನ ಎನರ್ಜಿ ಅವ್ರನ್ನ ಡಿಸ್ಟರ್ಬ್ ಮಾಡ್ತಾ ಇದೆ, ಮತ್ತೆ ಎಕ್ಸ್ ಎನರ್ಜಿನೂ ಕೂಡ ಡಿಸ್ಟರ್ಬ್ ಮಾಡ್ತಾ ಇದೆ. ಇನ್ನ ಪೂರ್ತಿಯಾಗಿ ಅವರ ಮೈಂಡಿಂದ ಎಕ್ಸ್ ಎನರ್ಜಿ ಕಟ್ ಆಗಿಲ್ಲ ಅನ್ನುವಂಥದ್ದು ಇದೆ. ಸೊ ಆ ಎನರ್ಜಿನ ಕಟ್ ಮಾಡ್ಕೊಳ್ಬೇಕು ಅನ್ನುವಂಥದ್ದು. ಜೊತೆಗೆ ಎಲ್ಲೋ ಒಂದ್ ಕಡೆ ಆ ರಿಯೂನಿಯನ್ ಎನರ್ಜಿ ಮತ್ತೆ ಮತ್ತೆ ರೀಕನ್ಸಿಲಿಂಗ್ ಮಾಡೋದಕ್ಕೆ ಪ್ರಯತ್ನನ ಪಡ್ತಾ ಇದೆ. ಸೊ ಅದು ವೇಸ್ಟ್ ಅಲ್ವಾ. ಸೊ ಹಿಂದೆ ಆಗೋಗಿದ್ದು ಆಗೋಯ್ತು, ಅದನ್ನ ಬಿಟ್ಬಿಟ್ಟು ನಿಮ್ಮ ಲೈಫ್ನ ಮುಂದುವರ್ಸೋದ್ರ ಕಡೆ ನೀವು ಹೆಚ್ಚಿನ ಗಮನನ ಕೊಡ್ಬೇಕು ಅನ್ನುವಂಥದ್ದು. ಬಹಳಷ್ಟು ಜನರಿಗೆ ನಿಮ್ಮ ಎಕ್ಸ್ ವಾಪಸ್ ಬಂದು ರಿಯೂನಿಯನ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ಒಂದಷ್ಟು ಸಮಯ ನೀವು ನಿಮ್ಮ ಬ್ಯಾಲೆನ್ಸಿಂಗ್ ಎನರ್ಜಿನ ಬ್ಯಾಲೆನ್ಸ್ ಮಾಡ್ಕೊಳ್ಬೇಕು. ಒಂದಷ್ಟು ದಿನ ಫಿಸಿಕಲ್ ರಿಲೇಶನ್ಶಿಪ್ ಯಾರ ಹತ್ರನೂ ಇಟ್ಕೊಳ್ಬೇಡಿ, ಆಗ ನಿಮ್ಮ ಎನರ್ಜಿ ನಿಮ್ಗೆ ಒಂದು ರೀತಿಲಿ ಹೆಲ್ಪ್ ನ ಮಾಡುತ್ತೆ. ಅಟ್ ದಿ ಸೇಮ್ ಟೈಮ್ ನಿಮ್ಮ ಪಾರ್ಟ್ನರ್ ಎನರ್ಜಿನೂ ಸೇಮ್ ಹೀಗೆ ಇದೆ, ಮಿರರಿಂಗ್ ಎನರ್ಜಿ ತರ ಇದೆ. ಸೊ ನಿಮ್ಮ ಪ್ರೀತಿನ ಎಕ್ಸ್ಪ್ರೆಸ್ ಮಾಡಿ, ನಿಮ್ಮ ಪಾಲಿನ ಸತ್ಯನ ನೀವು ಮಾಡಿ ಅನ್ನುವಂಥದ್ದು ಇದೆ, ಮಾತಾಡಿ ಅನ್ನುವಂಥದ್ದು ಕೂಡ ಇದೆ. ನಿಮ್ಗೋಸ್ಕರ ಯಾರೋ ಮಾತಾಡ್ತಾರೆ ಅನ್ನೋದ್ಕಿಂತ ನೀವೇ ಮಾತಾಡಿದ್ರೆ ಬೆಟರ್ ಅಂತ ಅನ್ನಿಸ್ತಾ ಇದೆ. ಜೊತೆಗೆ ಒಂದಷ್ಟು ಪ್ರೊಟೆಕ್ಷನ್ ಬೇಕಾಗಿದೆ ನಿಮ್ಮ ಲವ್ ಲೈಫಿಗೆ. ಸೊ ಪ್ರೊಟೆಕ್ಷನ್ ಹಾಕೊಂಡಿದ್ದೆ ಆದ್ರೆ ಇನ್ನ ಹೆಚ್ಚಿನ ಒಂದು ಒಳ್ಳೆಯ ಬದಲಾವಣೆ ನಿಮ್ಮಲ್ಲಿ ಬರುತ್ತೆ ಅನ್ನುವಂಥದ್ದು ಇದೆ. ನಿಮ್ ಜೊತೆ ನೀವು ಬೆರಿಬೇಕು, ನಿಮ್ಮನ್ನ ನೀವು ಪ್ರೀತಿಸಬೇಕು, ನಿಮ್ಮನ್ನ ನೀವು ಗೌರವಿಸ್ಬೇಕು. ಸೆಲ್ಫ್ ಲವ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಖಂಡಿತವಾಗ್ಲೂ ರಿಯೂನಿಯನ್ ಎನರ್ಜಿ ಇದೆ. ಸೊ 99% ಇಲ್ಲಿ
ಎಕ್ಸ್ ವಾಪಸ್ ಬರ್ತಾರೆ. ಸೊ ಬೇಡ ನಿಮ್ಗೆ ಅನ್ಸಿದ್ರೆ ನ್ಯೂ ಪರ್ಸನ್ ಜೊತೆ ಮದ್ವೆ ಆಗಿ. ಜೊತೆಗೆ ನಿಮ್ ಪಾರ್ಟ್ನರ್ ಎನರ್ಜಿ ಕೂಡ ಅದೇ ಇದೆ. ಸೊ ನೋಡಿ, ಫಾಲ್ಸ್ ಟ್ವಿನ್ ಫ್ಲೇಮ್. ಎಲ್ಲೋ ಒಂದ್ ಕಡೆ ಅವರು ನಿಮ್ಮ ಟ್ವಿನ್ ಫ್ಲೇಮ್ ಅಲ್ಲ, ನಿಮ್ ಸೋಲ್ಮೇಟ್ ಅಲ್ಲ. ಆದ್ರೂ ಕೂಡ ನಿಮ್ಗೆ ಆ ಭಾವನೆ ಇದೆಯೋ, ಅವ್ರಿಗೆ ಆ ಭಾವನೆ ಇದೆಯೋ ಗೊತ್ತಿಲ್ಲ. ಒಂದಷ್ಟು ಟ್ರ್ಯಾಪಿಂಗ್ ಎನರ್ಜಿಯಿಂದ, ಒಂದಷ್ಟು ನೆಗೆಟಿವಿಟಿಯಿಂದ ಅಥವಾ ಬ್ಲ್ಯಾಕ್ ಮ್ಯಾಜಿಕ್ ಎನರ್ಜಿಯಿಂದ ಅವರು ನಿಮ್ಮನ್ನ ಒಂದು ಟ್ವಿನ್ ಫ್ಲೇಮ್ ಸೋಲ್ಮೇಟ್ ಅನ್ನುವಂಥ ಎನರ್ಜಿಗೆ ಕರ್ಕೊಂಡು ಹೋಗಿದ್ದಾರೆ. ಬಟ್ ಅದ್ಯಾವುದು ನಿಜ ಅಲ್ಲ ಅನ್ನುವಂಥದ್ದು ಇದೆ. ಕುಂಡಲಿನಿ ಆಕ್ಟಿವೇಟ್ ಮಾಡ್ಕೊಳ್ಳಿ. ಕರ್ಮ ಕ್ಲಿಯರ್ ಆಗಬೇಕು. ಬಂಧನಗಳು ಈ ಜನ್ಮದಲ್ಲ, ಹಿಂದಿನ ಜನ್ಮದ್ದು. ಸೊ ಅಲ್ಲಿಂದ ಇರುವಂಥ ಕರ್ಮ ಬಂಧನಗಳು ಇವು ಅನ್ನುವಂಥದ್ದು ಇದೆ. ಯಾತಕ್ಕಾಗಿ ಮಾಡಿದ್ದಾರೆ ಅಂದ್ರೆ, ಫೈನಾನ್ಷಿಯಲ್ ಇಶ್ಯೂಸ್ಗಾಗಿ, ಆರ್ಥಿಕ ಪರಿಸ್ಥಿತಿ, ನೀವು ಚೆನ್ನಾಗಿರಬಹುದು, ಅಥವಾ ನಿಮ್ಮನ್ನ ಮದ್ವೆ ಆದ್ರೆ ಅದೃಷ್ಟ ಬರುತ್ತೆ ಅಂತ ಯಾರೋ ಹೇಳಿರಬಹುದು, ಅಥವಾ ಹಿಂದಿನ ಜನ್ಮದಿಂದ ಅವ್ರು ನಿಮ್ಮನ್ನ ಒಂದ್ ರೀತಿ ಹೈಡ್ ಅಂಡ್ ಸೀಕ್ ಎನರ್ಜಿ ತರ ಮಾಡ್ಕೊಂಡು ಬಂದಿರಬಹುದು. ಸೊ ನಿಮ್ ಕೈಲಿ ಸಾಧ್ಯ ಇದೆ, ನಿಮ್ಮ ಐಡೆಂಟಿಟಿನ ನೀವು ರೆಕಗ್ನೈಸ್ ಮಾಡ್ಕೊಳ್ಳಿ. ನಿಮ್ಮ ಪವರ್ ಮೋರ್ ದೆನ್ ನೀವೇನ್ ಯೋಚನೆ ಮಾಡ್ತೀರಾ ಅದಕ್ಕಿಂತ ಪವರ್ಫುಲ್ ಇದ್ದೀರಾ. ಅದಕ್ಕಿಂತ ಹೆಚ್ಚಿನ ಒಂದು ಅನುಕೂಲಗಳು ನಿಮ್ಗೆ ಆಗತ್ತೆ ಮುಂದಿನ ದಿನಗಳಲ್ಲಿ. ಸೊ ಹಾಗಾಗಿ ಇದೆಲ್ಲದ್ರಿಂದ ಹೊರಗೆ ಬನ್ನಿ ಎನ್ನುವಂಥದ್ದು ಇದೆ. ಯಾರಿಂದ ಏನು ಎಕ್ಸ್ಪೆಕ್ಟ್ ಮಾಡಬೇಡಿ. ಸೊ ಮಿಸ್ಟಿಕಲ್ ಮೆಸೇಜಸ್ ನಿಮ್ಗೆ ಬರುತ್ತೆ, ನೀವು ನಂಬಕ್ ಸಾಧ್ಯನೇ ಇಲ್ಲ ಅನ್ನುವಂಥ ಸಂದೇಶಗಳು ನಿಮ್ಗೆ ಬರುತ್ತೆ. ಅದನ್ನ ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಂಡು ನೀವು ಮುಂದುವರಿರಿ ಎನ್ನುವಂಥದ್ದು ಇದೆ. ಆಗ್ಲೇ ಹೇಳ್ದಂಗೆ ನಿಮ್ಮ ಒಂದು ಫಿಸಿಕಲ್, ನಿಮ್ಮ ಸೆಕ್ಸುಯಾಲಿಟಿ ಅಥವಾ ನಿಮ್ಮ ದೈಹಿಕ ವಿಚಾರಗಳನ್ನ ನೀವು ಸಾಧ್ಯ ಆದಷ್ಟು ನಿಯಂತ್ರಣದಲ್ಲಿ ಇಟ್ಟಿರಿ. ಅದು ಸದ್ಯಕ್ಕೆ ನಿಮ್ಮ ಪವರ್ ಅನ್ನ ವೀಕ್ ಮಾಡ್ತಾ ಇದೆ ಅನ್ನುವಂಥದ್ದು ಇದೆ. ಸೊ ಹೇಗೆ ಹೇಳೋದು ನನಗೆ ಗೊತ್ತಿಲ್ಲ, ಬಟ್ ಆ ತರ ಇದೆ ಇಲ್ಲಿ. ಸೊ ಡೆಫಿನೆಟ್ಲಿ ಒಂದು ಒಳ್ಳೆ ನಿರ್ಧಾರನ ತಗೊಳ್ಳಿ. ನೆಗೆಟಿವಿಟಿನ ಬಿಟ್ಬಿಟ್ಟು ಪಾಸಿಟಿವಿಟಿ ಕಡೆ ಗಮನನ ಹರಿಸಿ ಅನ್ನುವಂಥದ್ದು ಇದೆ. ನಿಮ್ಮ ಪಾಸ್ಟ್ ಎನರ್ಜಿ ಫುಲ್ ಆಫ್ ಗೇಮ್, ಒಂದ್ ರೀತಿ ನಿಮ್ಮನ್ನ ಟ್ರ್ಯಾಪ್ ಮಾಡಿ ಒಂದು ಆಟದ ರೀತಿ ನಿಮ್ಮನ್ನ ಉಪಯೋಗಿಸ್ಕೊಂಡಿದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ನಿಮ್ಗೆ ಬ್ಯೂಟಿಫುಲ್ ಆದಂಥ ಲೈಫ್ ಕಾಯ್ತಾ ಇದೆ. ಮತ್ತೆ ನೀವು ಹಳೆ ವ್ಯಕ್ತಿಗಳು, ಹಳೆ ಜೀವನದ ಕಡೆ ಮುಖ ಮಾಡ್ದಿರಾ, ಹೊಸ ಬದುಕಿನ ಕಡೆ ಮುಖ ಮಾಡಿ ಖಂಡಿತವಾಗ್ಲೂ ನಿಮ್ಗೆ ಒಳ್ಳೆಯ ದಿನಗಳು ಕಾಯ್ತಾ ಇದೆ ಅನ್ನುವಂಥದ್ದು ಇದೆ. ಜೊತೆಗೆ ಬುದ್ಧಿವಂತಿಕೆಯಿಂದ ಕೆಲಸನ ತಗೊಳ್ಳಿ. ಬುದ್ಧಿವಂತಿಕೆಯಿಂದ ಸಾಕಷ್ಟು ಬದಲಾವಣೆನ ನೋಡ್ತೀರಾ. ಮತ್ತೆ ಮುಂದಿನ ದಿನಗಳಲ್ಲಿ ನೀವು ಸ್ವತಂತ್ರರಾಗ್ತೀರಾ. ಸಾಕಷ್ಟು ರಹಸ್ಯ ಮಾರ್ಗಗಳು ತಕ್ಕೊಳ್ಳುತ್ತೆ. ನಿಮ್ಗೆ ಸಾಕಷ್ಟು ರೀತಿಯಿಂದನೂ ಒಂದಷ್ಟು ಕ್ಷಮೆಗಳನ್ನ ಕೊಡಿ, ಮತ್ತೆ ಕ್ಷಮೆಗಳು ನಿಮ್ಗೂ ಕೂಡ ಸಿಗುತ್ತೆ ಅನ್ನುವಂಥದ್ದು ಇದೆ. ನಿಮ್ಮ ಹೃದಯನ ಓಪನ್ ಮಾಡಿ ಇಟ್ಕೊಳ್ಳಿ. ಇನ್ನೊಂದು ಒಳ್ಳೆ ನಿರ್ಧಾರ ನಿಮ್ಮ ಜೀವನಕ್ಕೆ ಅಗತ್ಯವಾಗಿದೆ. ಯಾಕೆಂದ್ರೆ ಡಿವೈನ್ ಫೆಮಿನೈನ್ ಎನರ್ಜಿ, ಆಗ್ಲೇ ಹೇಳ್ದಂಗೆ ಒಂದು ಫೆಮಿನೈನ್ ಎನರ್ಜಿ ಆಕ್ಟಿವೇಟ್ ಆಗಿದೆ. ನಿಮ್ ಜೊತೆನೂ ನಿಮ್ಮ ಪಾರ್ಟ್ನರ್ ಜೊತೆ, ಇಬ್ರು ಜೊತೆನೂ ಫೆಮಿನೈನ್ ಎನರ್ಜಿನೇ ಇದೆ. ಸೊ ಅದೊಂದು ಒಳ್ಳೆ ಮಾರ್ಗದರ್ಶನನ ಕೊಡ್ತಾ ಇದೆ. ಸೊ ಹಾಗಾಗಿ ನೀವು ಯೂನಿವರ್ಸ್ ನಿಮ್ಮನ್ನ ಚೂಸ್ ಮಾಡ್ಕೊಂಡಿದೆ. ಹಾಗಾಗಿ ಯಾರು ಏನೇ ಮಾಡಿದ್ರು ನಿಮ್ಮನ್ನ ರೈಟ್ ಟ್ರ್ಯಾಕ್ ಅಲ್ಲಿ ಕರ್ಕೊಂಡು ಹೋಗುವಂಥದ್ದು ಯೂನಿವರ್ಸ್ನ ಜವಾಬ್ದಾರಿ ಇದೆ. ಹಾಗಾಗಿ ಸಾಕಷ್ಟು ನಿಮ್ಮನ್ನ ಯಾರು ಏನೇ ಟ್ರ್ಯಾಪ್ ಮಾಡಿದ್ರು ಅವ್ರನ್ನೆಲ್ಲ ಸೈಡಿಗೆ ಹಾಕ್ತಾ ನಿಮಗೆ ದಾರಿನ ಸುಗಮ ಮಾಡಿ ಕೊಡುತ್ತೆ. ಮುಂದಿನ ದಿನಗಳಲ್ಲಿ ಇನ್ನ ಹೆಚ್ಚಿನ ಒಂದು ಬದಲಾವಣೆನ ನೋಡ್ತೀರಾ. ಆಮೇಲೆ 11 ಇದೆ ಇಲ್ಲಿ. ಸೊ ನಿಜವಾದ ಪ್ರೀತಿ ನಿಮ್ಮನ್ನ ಹುಡ್ಕೊಂಡ್ ಬರುತ್ತೆ. ಆದ್ರೆ ಎಲ್ಲೋ ಒಂದ್ ಕಡೆ ಈ ಕಾರ್ಮಿಕ್ ರಿಲೇಶನ್ಶಿಪ್ ನ ನೀವು ಬಿಡ್ಬೇಕಾಗತ್ತೆ. ಪಾಸ್ಟ್ ಎನರ್ಜಿ ಇದು. ಸೊ ಕಾರ್ಮಿಕ್ ರಿಲೇಶನ್ಶಿಪ್ ಅನ್ನ ಬಿಟ್ಬಿಟ್ಟು, ಹಳೇದನ್ನ ಮರ್ತ್ಬಿಟ್ಟು ಹೊಸ ಜೀವನದ ಕಡೆ ಗಮನನ ಕೊಡಿ. ಹೊಸ ಜೀವನ, ಹೊಸ ಬದುಕು ನಿಮ್ಗೋಸ್ಕರ ಕಾಯ್ತಾ ಇದೆ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ಟ್ರಯಾಂಗಲ್ ಲವ್ ಸ್ಟೋರಿಯಿಂದ ಯಾವುದೇ ಉಪಯೋಗ ಇಲ್ಲ. ಸೊ ಮಸ್ಕ್ಯುಲಿನ್ ಟ್ವಿನ್ಸ್ ಇದ್ದಾರೆ ಇಲ್ಲಿ. ಸೊ ಅದರಿಂದ ಹೊರಗೆ ಬಂದ್ರೆ ಸೊ ಸರಿ ಹೋಗುತ್ತೆ ಅನ್ನುವಂಥದ್ದು ಇದೆ. ಸೊ ಮಸ್ಕ್ಯುಲಿನ್ ಟ್ವಿನ್ಸ್ ಇದ್ದಾರೆ, ಫೆಮಿನೈನ್ ಟ್ವಿನ್ಸ್ ಇದ್ದಾರೆ. ಸೊ ಇವರಿಬ್ರು ಬೇರೆ ಬೇರೆಯವರಿಗೆ ಸೇರ್ಬೇಕಾಗಿದ್ದವರು ಬೇರೆ ಬೇರೆಯವರಿಗೆ ಸೇರಿ ಆಗಿದೆ. ಬಟ್ ಇವರಿಬ್ರು ನಿಮ್ಮ ಟ್ವಿನ್ ಫ್ಲೇಮ್ ಅಂತ ಅನ್ಕೊಂಡು ಆಲ್ರೆಡಿ ಅವ್ರಿಗೂ ಮ್ಯಾರೇಜ್ ಆಗಿ, ಆಲ್ರೆಡಿ ನಿಮ್ಗೂ ಮ್ಯಾರೇಜ್ ಆಗಿ, ಈ ತರ ರಿಲೇಶನ್ಶಿಪ್ ಅಲ್ಲಿ ಏನಾದ್ರೂ ಇದ್ರೆ ಸೊ ಡೆಫಿನೆಟ್ಲಿ ಇದು ಟ್ವಿನ್ ಫ್ಲೇಮ್ ಅಲ್ಲ. ಟ್ವಿನ್ ಫ್ಲೇಮ್ ಅಂದ್ರೆ ಮ್ಯಾರೇಜ್ ಆಗೇ ಆಗತ್ತೆ ಅವರಿಗೆ. ಸೊ ಟ್ವಿನ್ ಫ್ಲೇಮ್ ಅನ್ನೆಲ್ಲ ನೀವು ಅನ್ಕೊಂಬೇಡಿ. ಸೋಲ್ಮೇಟ್ ಅಲ್ಲಿ ವೇರಿಯೇಷನ್ ಅಲ್ಲಿ ಸೋಲ್ಮೇಟ್ಸ್ ಇರ್ತಾರೆ. ಸೊ ಆ ಸೋಲ್ಮೇಟ್ಸ್ ಅಲ್ಲಿ ಇದೊಂದು ಕ್ಯಾಟಗರಿ ಇರಬಹುದು. ಸೊ ಒಂದು ಕಂಪ್ಲೀಟ್ ಎನರ್ಜಿನ, ಒಂದು ಹೈ ಪ್ರಿಸ್ಟ್ ಎನರ್ಜಿನ
ದೈವ ನಿರ್ಧಾರ ಮಾಡಿರುವಂಥ ರೀತಿಯಲ್ಲಿ ನಿಮ್ಮ ಜೀವನಗಳು ಬದಲಾಗತ್ತೆ ಅನ್ನುವಂಥದ್ದು ಇದೆ. ಒಂದು ಸಣ್ಣ ಆ ಮಾಹಿತಿ ಇಲ್ಲಿ, ನಿಮ್ಮ ದೈವಕ್ಕೆ ಒಂದಷ್ಟು ಬಿಡುಗಡೆ ಮಾಡಬೇಕು, ಮಾಡಿ ಅನ್ನುವಂಥದ್ದು ಇದೆ. ಜೊತೆಗೆ ಒಂದು ಸಣ್ಣ ನವಗ್ರಹ ಶಾಂತಿ ಹೋಮನ ಮಾಡಿ, ಇದರಿಂದ ಒಳ್ಳೇದಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಕುಂಡಲಿನಿ ಜಾಗೃತಿ ಆಗಬೇಕು. ನಿಮ್ಮ ಪ್ರಾಮಾಣಿಕತೆಗೆ ಎಲ್ಲಿ ಹೇಗಿದೆ ಅಂದ್ರೆ, ನೀವು ಹುಟ್ಟಾನೆ ಯಾರು ಸ್ಟಿಲ್ ಸಿಂಗಲ್ ಇದ್ದೀರಾ, ಏಜ್ ಬಾರ್ ಆದ್ರೂ ನೀವು ಹುಟ್ಟಾನೆ ಅಗ್ರಿಮೆಂಟಿಗೆ ಸೈನ್ ಹಾಕಿ ಬಂದಿದ್ದೀರಾ, ಆದ್ರೆ ನಿನ್ನನ್ನೇ ಮದುವೆ ಆಗೋದು, ಇನ್ಯಾರನ್ನೂ ಆಗೋದಿಲ್ಲ ಅಂತ. ಸೊ ಹಾಗಾಗಿ ನೀವು ಇನ್ನ ಸಿಂಗಲ್ ಆಗಿದ್ದೀರಾ. ಈ ಲೈಫಲ್ಲಿ ನೀವು ಅವ್ರಿಗೆ ಸಿಕ್ಕಿಲ್ಲ, ಹೀಗೆ ಲೈಫ್ ಏನಾದರೂ ಮುಗ್ದೋಯ್ತು ಅಂದ್ರೆ ನೆಕ್ಸ್ಟ್ ಲೈಫಲ್ಲಿ ಮತ್ತೆ ಅವ್ರು ಬರ್ತಾರೆ, ಮತ್ತೆ ಸಿಗ್ತಾರೆ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ಯೂನಿವರ್ಸಿಗೆ ಸರೆಂಡರ್ ಮಾಡಿ, ಅವರು ನಿಮ್ಮ ಲೈಫ್ ಪಾರ್ಟ್ನರ್ನ ನಿಮ್ಮ ಲೈಫಿಗೆ ತಂದುಕೊಡ್ತಾರೆ ಅನ್ನುವಂಥದ್ದು ಇದೆ. ಡೆಫಿನೆಟ್ಲಿ ಆದಷ್ಟು ಬೇಗ ನಿಮ್ಮ ಲೈಫಿಗೆ ಒಂದು ಲವ್ ಗಿಫ್ಟ್ ಬರುವಂಥ ಸಾಧ್ಯತೆ ಇದೆ. ಇಟ್ಸ್ ಎ ಯೂನಿವರ್ಸಲ್ ಕೋಡ್. ಯೂನಿವರ್ಸ್ ನಿಮಗೆ ಕೊಡ್ತಾ ಇರುವಂಥದ್ದು. ಸೊ ತುಂಬ ದೊಡ್ಡ ಮಟ್ಟದಲ್ಲಿ ಇದೆ, ವಿಚಾರಗಳು ದೊಡ್ಡ ಮಟ್ಟದಲ್ಲಿ ಇದೆ. ಸೊ ನಂಬಿಕೆಯಿಂದ ಇರಿ, ನಂಬಿಕೆನೇ ಎಲ್ಲವೂ. ಸೊ ಹಾಗಾಗಿ ನಿಮಗೆ ಬರುವಂಥ ವಿಚಾರಗಳನ್ನ ಸರಿಯಾದ ರೀತಿಯಲ್ಲಿ ನಿರ್ಧಾರ ತಗೊಳ್ಳಿ. ಒಂದಷ್ಟು ಬದಲಾವಣೆಗೆ ನಿಮ್ಮನ್ನು ನೀವು ತಯಾರು ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ಫೈನಾನ್ಷಿಯಲಿ ಪ್ರಾಬ್ಲಮ್ನ ಫೇಸ್ ಮಾಡ್ತಿದ್ದೀರಾ ಬಿಕಾಸ್ ಆಫ್ ನೆಗೆಟಿವಿಟಿ. ಚಿಂತೆ ಬೇಡ, ಪ್ರೀತಿ ಹಣ ಎರಡೂ ಕೂಡ ಅನುಕೂಲ ತಂದುಕೊಡುತ್ತೆ ನಿಮಗೆ ಅನ್ನುವಂಥದ್ದು ಇದೆ. ಒಳ್ಳೆಯದಾಗಲಿ. ಟೇಕ್ ಕೇರ್. ಬಾಯ್. ನಮಸ್ತೆ. The Shrivak Devi Tarot channel is so glad to see you again. Thank you for watching our tarot card readings today.